ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಹಾಗೂ ದಲಿತ ಸಮುದಾಯದ ಹಿರಿಯ ಮುಖಂಡರಾದ ಶ್ರೀ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಪುತ್ತೂರು ಶಾಸಕ ಅಶೋಕ್ ರೈ ಅವರು ನಾಯಿಗೆ ಹೋಲಿಸಿ ಅತ್ಯಂತ ಕೀಳಾಗಿ ಮಾತನಾಡಿರೋದು ಅಕ್ಷಮ್ಯ ಅಪರಾಧ. ಶಾಸಕರ ಈ ದುರಹಂಕಾರದ ಮಾತುಗಳನ್ನ ಉಗ್ರವಾಗಿ ಖಂಡಿಸುತ್ತೇನೆ ಹಾಗೂ ಅವರು ಕೂಡಲೇ ರಾಜ್ಯದ ಜನತೆ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರಲ್ಲಿ ಬಹಿರಂಗ ಕ್ಷಮೆ ಯಾಚಿಸಬೇಕು ಎಂದು ಉಡುಪಿ ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಅವರು ಅಶೋಕ್ ರೈ ಅವರು ಕೀಳು ಮಟ್ಟದ ಹೇಳಿಕೆಗೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇತ್ತೀಚೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಪುತ್ತೂರಿಗೆ ಭೇಟಿ ನೀಡಿದ್ದಾಗ ರಾಜ್ಯ ಸರ್ಕಾರದ ಮತ್ತು ಸ್ಥಳೀಯ ಶಾಸಕರ ವೈಫಲ್ಯಗಳ ಬಗ್ಗೆ ವಾಸ್ತವಿಕ ಸತ್ಯವನ್ನು ತಿಳಿಸಿದ್ರು. ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸಿರುವಂಥದ್ದು ಅವರ ಕರ್ತವ್ಯ. ಆದರೆ ಸತ್ಯವನ್ನ ಅರಗಿಸಿಕೊಳ್ಳಲಾಗದ ಶಾಸಕ ಅಶೋಕ್ ರೈ ಒಬ್ಬ ಹಿರಿಯ ದಲಿತ ನಾಯಕನನ್ನ ನಾಯಿ ಎಂದು ಜರೆಯುವ ಮಟ್ಟಕ್ಕೆ ಇಳಿದಿದ್ದಾರೆ. ಇದು ಅವರ ಹತಾಶೆ ಮತ್ತು ಅಧಿಕಾರದ ಮದವನ್ನ ತೋರಿಸುತ್ತದೆ. ಸತ್ಯ ಹೇಳುವವರನ್ನ ನಾಯಿ ಎನ್ನುವುದೇ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿಯೇ ಎಂದು ಶಾಸಕ ಕಿಶೋರ್ ಕುಮಾರ್ ಪ್ರಶ್ನಿಸಿದ್ದಾರೆ. ನಾರಾಯಣಸ್ವಾಮಿ ಅವರು ಕೇವಲ ವಿರೋಧ ಪಕ್ಷದ ನಾಯಕರಲ್ಲ, ಅವರು ಪರಿಶಿಷ್ಟ ಜಾತಿ ಸಮುದಾಯದ ಪ್ರಬಲ ಧ್ವನಿ. ಅಂತಹ ನಾಯಕನನ್ನ ನಾಯಿಗೆ ಹೋಲಿಸಿರುವಂತದ್ದು ಮತ್ತು ಛಲವಾದಿ ನಾಲಾಯಕ ಸ್ವಾಮಿ ಎಂದು ಅವಹೇಳನಕಾರಿಯಾಗಿ ಕರೆದಿರುವಂತದ್ದು ಕೇವಲ ಅವರಿಗಾದ ಅಪಮಾನವಲ್ಲ, ಬದಲಾಗಿ ಇಡೀ ದಲಿತ ಸಮುದಾಯಕ್ಕೆ ಮಾಡಿದ ಘೋರ ಅವಮಾನವಾಗಿದೆ. ದಲಿತ ಪರ ಎಂದು ಬೊಬ್ಬೆ ಹೊಡೆಯುವ ಕಾಂಗ್ರೆಸ್ ನಾಯಕರು ತಮ್ಮ ಶಾಸಕನ ಈ ಕೀಳುಮಟ್ಟದ ಹೇಳಿಕೆಯ ಬಗ್ಗೆ ಈಗೇಕೆ ಮೌನ ವಹಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ, ರಾಜ್ಯ ಸರ್ಕಾರ ಅಭಿವೃದ್ಧಿ ಶೂನ್ಯ ಆಗಿದೆ. ಕೇವಲ ಬೊಗಳೆ ಮಾತುಗಳಿಂದ ಕಾಲಹರಣ ಮಾಡ್ತಾ ಇರುವ ಶಾಸಕರು ವಿರೋಧ ಪಕ್ಷದ ನಾಯಕರ ಬಗ್ಗೆ ಕೀಳಾಗಿ ಮಾತನಾಡುವ ಮೂಲಕ ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ಯಾದ್ಯಂತ ಬಿಜೆಪಿ ಹಮ್ಮಿಕೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಯಶಸ್ಸು ನೋಡಿ ಅವರಿಗೆ ನಡುಕ ಶುರುವಾಗಿದೆ ಎಂದು ಕಿಶೋರ್ ಕುಮಾರ್ ಲೇವಡಿ ಮಾಡಿದ್ದಾರೆ. ಶಾಸಕ ಅಶೋಕ್ ರೈ ಅವರು ತಾವು ಆಡಿದ ಮಾತುಗಳ ಬಗ್ಗೆ ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲವಾದ್ರೆ ದಲಿತ ಸಮುದಾಯ ಮತ್ತು ಬಿಜೆಪಿ ಕಾರ್ಯಕರ್ತರು ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ. ಅಧಿಕಾರ ಶಾಶ್ವತ ಅಲ್ಲ ಎಂಬುದನ್ನು ಶಾಸಕರು ಅರ್ಥ ಮಾಡಿಕೊಳ್ಬೇಕು ಎಂದು ಅವರು ಎಚ್ಚರಿಸಿದ್ದಾರೆ. ಅಶೋಕ್ ಕುಮಾರ್ ಅವರು ನನ್ನ ಹತ್ರ ಚರ್ಚೆಗೆ ಬರಲಿ, ಮುಕ್ತವಾಗಿ ಚರ್ಚೆಗೆ ಬರಲಿ, ವೇದಿಕೆಗೆ ಬರಲಿ. ಅವರು ಚರ್ಚೆಗೆ ಬಂದಾಗ ಇವರ ಸುಳ್ಳಿನ ಬಟ್ಟೆಯನ್ನು ಕಲಿಸ್ತೇನೆ ಅಂತ ಅಂದಿದ್ದಾರೆ. ಅಶೋಕ್ ಕುಮಾರ್ ಅವರ ಬಟ್ಟೆ ಕಲಿಸ್ತೇನೆ ಅಂತ ಅಂದದಲ್ಲ. ಆ ಮಾತಿಗೆ ಯಾವ ರೀತಿ ಅಂದರೆ ಅದೊಂದು ಮಾತು. ಇವರ ಮುಖವಾಡ ಕಲಿಸಿ ಹಾಕಿ, ಸುಳ್ಳಿನ ಮುಖವಾಡ ಕಲಿಸಿ ಹಾಕಿತು, ಇವರ ಸುಳ್ಳಿನ ಬಟ್ಟೆನ ಕಲಿಸಿ ಹಾಕಿ ಅವರು ಬಂದರೆ ಇವರ ಸುಳ್ಳಿನ ಮುಖವಾಡವನ್ನು ಬಟ್ಟೆಯನ್ನು ಕಲಿಸ್ತೇನೆ ಅಂತ ಆ ರೀತಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಅಶೋಕ್ ಕುಮಾರ್ ಅವರು ತನ್ನ ದಾಷ್ಟ್ಯದ ಮಾತಿನಿಂದ ಅದರ ಜೊತೆಗೆ ಒಂದು ರಾಜ್ಯ ನಾಯಕರನ್ನ ನಾಯಿಗೆ ಹೋಲಿಸುವ ಮುಖಾಂತರ ನಾಯಿ ಬೊಗಳ್ತದೆ ನಾನನ್ನೋದು ಅವರಿಗೆ ಶೋಭೆ ತರುವುದಿಲ್ಲ. ಅದ್ರ ಜೊತೆಗೆ ಅವರು ಅಂದಿದ್ದಾರೆ ಅವರನ್ನು ಕರೆದದ್ದು ಯಾರಂತ ನೋಡಿ. ಅಶೋಕ್ ಕುಮಾರ್ ಅವರೇ, ನಮ್ಮ ರಾಜ್ಯ ನಾಯಕರನ್ನು ಕರೀಬೇಕಾದ್ರೆ ನಿಮ್ಮ ಪರ್ಮಿಷನ್ ಅವಶ್ಯಕತೆ ಇಲ್ಲ. ನಾನನ್ನೋದು ನೀವು ಸರಿಯಾಗಿ ಇನ್ನೊಮ್ಮೆ ಆ ವಿಡಿಯೋವನ್ನು ನೋಡಿ. ನಿಮ್ಮ ಬಗ್ಗೆ ನಿಮ್ಮ ಬಟ್ಟೆ ತೆಗಿತೇನೆ ಅಂತ ಹೇಳಿದಲ್ಲ ಅವರೇ ಹೇಳಿದ್ದು ನಿಮ್ಮ ಸುಳ್ಳಿನ ಬಟ್ಟೆಯನ್ನು ಕಲಿಸ್ತೇನೆ. ನಿಮಗೆ ವೈಯಕ್ತಿಕವಾಗಿ ನಿಮ್ಮನ್ನು ಇದು ಮಾಡಲಿಲ್ಲ. ನಿಮ್ಮ ಸುಳ್ಳಿನ ಬಟ್ಟೆ ಅಂದ ತಕ್ಷಣ ರಾಜ್ಯದ ಅಭಿವೃದ್ಧಿ ಕೂಡ ಬಂತು. ನೀವಂತೀರಿ 1000 ಕೋಟಿ ತಂದಿದ್ದೀವಿ, 2000 ಕೋಟಿ ತೋರಿಸಿ ಅಲ್ಲ, ಪುತ್ತೂರಲ್ಲಿ ತೋರಿಸಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಸಾವಿರಾರು ಕೋಟಿ ಅನುದಾನ ಇಲ್ಲ, ರಸ್ತೆ ಪ್ರತಿಯೊಂದು ಗೊತ್ತಾಗ್ತದೆ. ನೀವು ತೋರಿಸಿಕೊಡಿ, ನಾವು ಒಪ್ತೇವೆ ಅಶೋಕನ ನಿಮ್ಮನ್ನು ಕೂಡ. ನೀವು ಶಾಸಕರು, ನಿಮಗೆ ಗೌರವ ಕೊಡ್ತೇವೆ. ಹಾಗೆ ಅಂತೇಳಿ ಇಲ್ಲಿ ಅಭಿವೃದ್ಧಿ ಆಗಲಿಲ್ಲ, ಅಭಿವೃದ್ಧಿ ಶೂನ್ಯ ಸರ್ಕಾರ. ಇಡೀ ರಾಜ್ಯದ ಜನತೆಗೆ ಗೊತ್ತುಂಟು. 1,94,000 ಕಿಲೋಮೀಟರ್ ರಸ್ತೆ ಉಂಟು, ಗ್ರಾಮೀಣ ರಸ್ತೆ. ನಿಮ್ಮ RDPR ಸಚಿವರು ಅಂತಾರೆ 1,000 ಕೋಟಿ ಇಟ್ಟಿದ್ದೀವಿ ಅಂತ. ಎಲ್ಲಿ ಬಂದಿದೆ? ಯಾವುದಾದ್ರು ಗ್ರಾಮೀಣ ಭಾಗ ನೋಡಿ. ಅದ್ರ ಜೊತೆಗೆ ನೀವಂತೀರಿ ನಿಮಗೆ ಬೈಲಿಕ್ಕೆ ನಾವು ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಕರೀಬೇಕಂತಿಲ್ಲ. ರಾಜ್ಯದ ಹಿರಿಯರು ನಿಮಗೆ ಬಯಸಲಿಕ್ಕೆ ಕರೆದದ್ದು ಕೂಡ ಅಲ್ಲ. VBG ರಾಮ್ಜಿಯನ್ನು ಅತ್ಯಂತ ಜನಪರ ಇದನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ಅವರನ್ನು ಕರೆದಿದ್ದೀವಿ. ಮತ್ತು ನಿಮಗೆ ಬೈಲಿಕ್ಕೆ ನಿಮ್ಮ ಸರ್ಕಾರವನ್ನು ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಬೈತಿದ್ದಾನೆ. ಎಲ್ಲಿಂಟು ಅಭಿವೃದ್ಧಿ? 15 ಹಣಕಾಸನ್ನು ಬಿಟ್ಟರೆ ನಿಮ್ಮ ರಾಜ್ಯ ಸರ್ಕಾರ ಕೊಡುವಂಥ 10 ಲಕ್ಷ. 10 ಲಕ್ಷದಲ್ಲಿ ಪ್ರತಿ ಪಂಚಾಯತ್ಗೆ ಹೋದಾಗ ಗೊತ್ತಾಗ್ತದೆ. 6 ಲಕ್ಷ ಅವರಿಗೆ ಸಂಬಳ ಕೊಡುವಂಥದ್ದು. ಇದಕ್ಕೆ ಇವರಿಗೆ ಇರ್ತಕ್ಕಂಥ ಆಡಳಿತ ಮಂಡಳಿ ಇವರಿಗೆ ಸರ್ಕಾರ ಕೊಡುವಂಥದ್ದು. ಅದರಲ್ಲಿ 6 ಲಕ್ಷ ಸಿಬ್ಬಂದಿ ವೇತನಕ್ಕೆ ಹೋಗ್ತದೆ, 4 ಲಕ್ಷ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲಿಕ್ಕೆ. ಎಲ್ಲಿ ಉಂಟು ಅಭಿವೃದ್ಧಿ? ಕೇವಲ ಪ್ರತಿ ಪಂಚಾಯತ್ ಕೂಡ 15 ಹಣಕಾಸನ್ನೇ ನಂಬಿದ್ದದ್ದು. ಆ ಕಾರಣಕ್ಕೆ ಅಭಿವೃದ್ಧಿ ಕೂಡ ಆಗಿದೆ. ಕೋಟಿಗಟ್ಟಲೆ ಹಣ ಕೊಟ್ಟಿದ್ದಾರೆ. ನಾನನ್ನೋದು ದಯವಿಟ್ಟು ಇದೊಂದು ಪುಣ್ಯದ ಮಣ್ಣು. ನೀವು ಶಾಸಕರಿದ್ದೀರಿ, ನೀವು ನಿಮ್ಮ ಮಾತಲ್ಲಿ ಅಂದಿದ್ದೀರಿ ನೀವು ಅಧಿಕಾರ ಬರ್ತದೆ ಹೋಗ್ತದೆ ಅಂತ. ಅದಕ್ಕೋಸ್ಕರ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ಈ ರೀತಿಯಾಗಿ ನಾಯಿಗೆ ಹೋಲಿಸುವಂಥದ್ದು. ಅದು ಕೂಡ ಪರಿಶಿಷ್ಟ ಜಾತಿಯವರು, ಒಂದು ಶೆಡ್ಯೂಲ್ ಕಾಸ್ಟ್ಗೆ ಸಂಬಂಧಪಟ್ಟವರು. ನಾನನ್ನೋದು ಎಲ್ಲ ಶೆಡ್ಯೂಲ್ ಕಾಸ್ಟ್ ಎಲ್ಲ ಪ್ರತಿಯೊಂದು ನಾಯಕರು, ಯುವಕರು, ಪ್ರತಿಯೊಂದು ಕಾಲೋನಿಯವರು ಎದ್ದು ನಿಂತರೆ ನಿಮ್ಮ ಅಧಿಕಾರ ನಿಲ್ತದ ಅಶೋಕಣ್ಣ?
ಆ ಕಾರಣಕ್ಕೆ ನೀವು ನಿಮ್ಮ ಮಾತಿಗೆ ನೀವು ಕ್ಷಮೆಯನ್ನು ಕೇಳಬೇಕು. ನಮಗೆ ನೋವಾಗಿದೆ, ಕರೆದದ್ದು ನಾವು ಅಂದರೆ ರಾಜ್ಯದವರು ಹೇಳಿದ ಮೇರೆಗೆ ನಾವು ಕರೆದಿದ್ದೇವೆ, ಅವರು ಭಾಷಣ ಮಾಡಿದ್ದೇವೆ. 8 ಕ್ಷೇತ್ರದಲ್ಲಿ ನಾವು ಮಾಡ್ತೇವೆ ಅಂದರೆ ಗ್ರಾಮಾಂತರ ನಗರ ಸೇರಿ 9 ಕ್ಷೇತ್ರಗಳು ಕೂಡ ಇದನ್ನು ಈ ಹೋರಾಟ ಅಲ್ಲ, ಇದು ನಿಮ್ಮ ಹೋರಾಟಕ್ಕೆ ನಾವನ್ನೋದು ಮೋದಿಜಿಯವರು ಯಾವ ರೀತಿ ನಾ ಕಾವುಂಗ ನಾ ಕಾನೆದುಂಗ, ನಿಮ್ಮ ಕಾಂಗ್ರೆಸ್ನವ್ರು ಯಾವ ರೀತಿ ಇತ್ತಂದರೆ ಈ ಮಹಾತ್ಮ ಗಾಂಧಿ ನರೇಗಾದ ಹೆಸರಲ್ಲಿ ಗಾಂಧೀಜಿಯವರ ಹೆಸರಲ್ಲಿ ಇದೊಂದು ಬಂಗಾರದ ಕೋಳಿ ಮೊಟ್ಟೆ ಇಡ್ತಿತ್ತು, ಅದನ್ನು ಈಗ ನಿಲ್ಲಿಸ್ತಾರೆ. ಆ ಕಾರಣಕ್ಕೋಸ್ಕರ ಹಾಪಾಹಾಪಿತನ ಇಡೀ ರಾಜ್ಯದಲ್ಲಿ ಉಂಟು. ಇಡೀ ದೇಶದಲ್ಲಿ ಕರ್ನಾಟಕ ಬಿಟ್ಟರೆ ಪಂಜಾಬ್ ಎಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇಲ್ಲ. ನೀವು ಪ್ರತಿಭಟನೆ ನಿಲ್ಲಿಸಿ VBG ರಾಮ್ಜಿಗೆ ಸಾಥ್ ಕೊಡಿ. ಆ ಮುಖಾಂತರ ಈ ನರೇಂದ್ರ ಮೋದಿಜಿಯವರು ಏನು 10 ವರ್ಷದಲ್ಲಿ ಅಭಿವೃದ್ಧಿಯನ್ನು ಮಾಡಿದಾರಲ್ಲ, ಈ ದೇಶದ ಆರ್ಥಿಕತೆ 13ರಿಂದ 4ನೇ ಸ್ಥಾನಕ್ಕೆ ಬಂದು ನಿಂತಿತ್ತಲ್ಲ, ಆ ಕಾರಣಕ್ಕೆ ನೀವು ಕೂಡ ಇದಕ್ಕೆ ಸಹಕಾರ ಕೊಡಿ. ದಯವಿಟ್ಟು ನಿಮ್ಮ ಮಾತಿನ ಏನು ಆ ಭರಾಟೆಯಲ್ಲಿ ಈ ಥರ ಹೇಳಿದ್ದೀರಿ, ದಯವಿಟ್ಟು ನೀವು ಆ ಹಿರಿಯರಿಗೆ ಕ್ಷಮೆಯನ್ನು ಕೇಳಬೇಕಂತ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೇನೆ.